ನಿಂತ್ಕೊಂಡು ಕುಡಿದ್ರೇನೋ ಎಲ್ಲರನ್ನ ಕರಿಯೋದು ಕುಡುಕ ದುಡ್ಡು ಕೊಟ್ಟು ಕುಡಿದ್ರೇನೋ ಪುಕ್ಸಟ್ಟ ಕುಡಿದ್ರೇನೋ ಲೋಕನೇ ಬೈತೈತೆ ಕುಡುಕ ಏನಂತಾರ ಓಹೋ ನಿಂಗೆ ನಿಂಗೆ ಎಲ್ಲೋ ಬಂದಂಗಾಯ್ತು ಏನು ಇಷ್ಟೊಂದು ರೆಡಿ ಆಗಿದೆ ಯಾಕೆ ಏನ್ ಸಮಾಚಾರ ಎಲ್ರಿ ರೆಡಿ ಆಗಿದ್ದೀನಿ ನಾನು ನಾರ್ಮಲ್ ಆಗೇ ಇದ್ದೀನಲ್ವಾ ಸುಳ್ಳು ಹೇಳ್ತೇನಲ್ಲೇ ನಿನ್ನ ಹೊಡೆದೆ ಅಂದ್ರೆ ಅಲ್ಲ ಉಲ್ಟಾ ಪಲ್ಟಾ ಆಗ್ಬೇಕು ಹೊಡೆದ್ರೆ ಸುಳ್ಳು ಹೇಳ್ತೇನೆ ರೀ ದಿನ ಕುಡ್ಕೊಂಡ್ ಬಂದು ನನಗೆ ಯಾಕೆ ಇಷ್ಟ ಹಿಂಸೆ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ಕಟ್ಕೊಂಡಿರೋ ಗಂಡು ಕೊಟ್ಟರೆ ಹಿಂಸೆ ಅದು ಬೇರೆ ನಾನು ಹಿಂಸೆ ಆಗ್ತಿದ್ದೀನಿ ನಿನಗೆ ಏನ ಮಾತಾಡ್ತಿದ್ದೆ ಹೊಡೆದೆ ಅಂದ್ರೆ ಹೆಣ್ಮಕ್ಳು ಎಲ್ಲ ಹಣೆಬರಹ ಇದೆ ಅನ್ಸುತ್ತೆ ಎಷ್ಟು ನಿಯತ್ತಾಗಿ ಗಂಡಂಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟು ಮನೆಯಲ್ಲಿ ಎಷ್ಟು ನಿಭಾಯಿಸ್ಕೊಂಡು ಹೋದ್ರು ಕೂಡ ನಮಗೆ ಕೊಡೋ ಪಟ್ಟ ಇನ್ನೊಬ್ರ ಜೊತೆ ಅಫೇರ್ ಇದೆ ಅಂತ ಇದು ಎಂತ ಜೀವನ ಗುರು ನಮ್ದು ಎಂತ ಜೀವನ ಮಾಡ್ತೀನಿ ಮಾತಾಡ್ತೀನಿ ಯಾವ ಬರ್ತಾನೆ ನಾನು ನೋಡ್ಕೊಂಡ್ರೆ ಹೋಗ ಈ ಒಂದು ಗ್ರಾಮದ ಗೌಡ ನಾನು 100 ಎಕರೆಯ ಒಡೆಯ ಈ ಊರಿನ ಗೌಡ ಆದ್ರೂ ಹೊಲದಲ್ಲಿ ಕೆಲಸ ಮಾಡೋದು ತಪ್ಪಿದ್ದಿಲ್ಲ ಇವು ನಮ್ಮಳೆಲ್ಲೋ ಇಲ್ಲೋ ಏನು ಲೇ ಹೊಲದಲ್ಲಿ ಹೋಗಿ ಸುಸ್ತಾಗಿ ಬಂದಿದ್ದೀನಿ ಒಂದ್ ಲೋಟ ನೀರು ಕೊಡ್ಬೇಕು ಅನ್ನೋದು ಗೊತ್ತಾಗಲ್ಲ ಇವಳು ಮೊಬೈಲ್ ಅನ್ನೋದು ಸಿಕ್ಬಿಟ್ಲೆ ಅದೇನಮ್ಮ ರೀಲ್ಸ್ ಅಂತ ಮಾಡ್ತಾರೆ ಇವಾಗ ಯಪ್ಪ ಒಡೆ ಅದು ಇದು ಹಾಕೊಂಡು ಕನ್ನಡ ಮುಂದೆ ನಿಂತ್ಕೊಂಡು ಬರೋ ಹಂಗ್ ನೋಡೋದು ಹಿಂಗ್ ನೋಡೋದು ಬರೇ ಹಿಂಗ್ ಮಾಡ್ತಾರಪ್ಪ ಇವರು ಗಂಡ ಬಂದು ಇಷ್ಟೊತ್ತಾಯ್ತು ಒಂದ್ ಲೋಟ ನೀರು ಕೊಡ್ಬೇಕು ಅಂತ ಒಂದು ಜ್ಞಾನನೂ ಇಲ್ಲ ಇವ್ರಿಗೆ ಬರೀ ಒಡವೆ ಹಾಕೊಂಡು ಎಷ್ಟು ಒಡವೆ ಕೊಡ್ಸಿದಿನ ಏನೋ ಬಾರೋ ಒಂದ್ ಲೋಟ ನೀರು ಕೊಡ ಬಾರಮ್ಮ ನಿನ್ನೆ ಕರ್ದಿದ್ ಬಾ ಎಷ್ಟೊತ್ತಾಯ್ತು ಬಂದು ಒಂದ್ ಲೋಟ ನೀರು ಕೊಡೋದು ಏನ್ ಹೊಲದಿಂದ ಇವಾಗ ಬಂದಿದ್ರೆ ಎಷ್ಟು ಇದು ಮಾಡ್ತಿದ್ದಾರೆ ನೀವು ನೀರ್ ಕೊಡೋದು ನೀನು ನೀರು ಕುಡಿಬೇಕು ನಾನು ಏನಪ್ಪ ದೇವ್ರೆ ಇಂಥ ಹೆಂಡತಿ ಸಿಕ್ಬಿಟ್ರೆ ಹೆಂಗಪ್ಪ ನಾನು ನೀರು ತಂದೇನೆ ಇವಳನ್ನ ಯಾಕನ್ನ ಕಟ್ಕೊಂಡಪ್ಪ ನಾನು ಅಜ್ಜಿ ಹಿಂಗೆ ಮಾಡ್ತೀನಿ ನೀನು ಇವೆಲ್ಲ ಪಕ್ಕದ ಮನೆ ಯಾರನ್ನ ಶಾರದಮ್ಮನ ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಹಿಂಗೆ ಮಾಡು ನೀನು ಆಯ್ತು ಯಾವ ಪಕ್ಕದ ಮನೆ ಯಾರು ಬೇಡ ಸದ್ಯಕ್ ನೀನೆ ಅಲ್ಲೇ ಬಾರ ಏನ ತಂದಿದ್ದೀನಿ ಗಿಫ್ಟಾ ಬಾ ಇನ್ನ ಏನನ್ನ ಬೇಕ ಒಡವೆ ನೀವಿನ್ನ ಬದುಕಿದ್ಯಾ ಹೆಂಗೆ ಹೋಗೋಣ ನಾನೇನ್ ಮಾಡ್ದೆ ಅಯ್ಯಪ್ಪ ಏನ್ ಮಾಡ್ಬೇಕ ಕಟ್ಕೊಂಡು 20 ವರ್ಷ ಆಯ್ತು ಮಗಳಿದ್ಲು ಮಗಳನ್ನೂ ಮದುವೆ ಮಾಡಿ ಕಳಿಸ್ದೆ ಇವ್ರು ಕಾಯ್ತಾ ತಪ್ಪಿದ್ದಲ್ಲ ಇಷ್ಟು ವಯಸ್ಸಾದ್ರೂ ಮೊಬೈಲ್ ಬಿಟ್ಟಿಲ್ವಲ್ಲ ಯಪ್ಪ ಮಗಳೇ ಬಾರಮ್ಮ ಚೆನ್ನಾಗಿದ್ಯಾ ಮದ್ವೆ ಮಾಡ್ಕೊಟ್ಟಾಗಿಂದ ಒಂದ್ ದಿವಸನೂ ಮನೆ ಕಡೆ ಬರ್ಲೇ ಇಲ್ವಲ್ಲಪ್ಪ ನೀನು ಅಯ್ಯೋ ನನ್ನ ಹಳ್ಳಿಯ ಬಹಳ ಒಳ್ಳೆಯನು ಚೆನ್ನಾಗ್ ನೋಡ್ಕೊಂಡಿರ್ತಾನ ಬಿಡು ನಿನ್ನ ನಾನ್ ಯಾಕೆ ಟೆನ್ಷನ್ ತಗೊಳ್ಳಿ ನಿನ್ನ ಹಳ್ಳಿಯನ ಚೆನ್ನಾಗ್ ನೋಡ್ಕೊಂತಾನ ನನ್ನ ನಾವು ಎಲ್ಲಿ ಎಲ್ಲಾ ಊರಾಗ ಹುಡುಕಿ ಅಂತ ಗಂಡ ತಂದಿದ್ದೀನಿ ನಾನು ಗೊತ್ತಾ ನಿನ್ನ ಹಳ್ಳಿನ ಸೌಭಾಗ್ಯ ನನಗೆ ಬಾಡಪ್ಪ ನನಗೆ ಅವನ್ ದಿನ ಕುಡ್ಕೊಂಡ್ ಬಂದು ದಿನ ಹೊಡಿತಿದ್ರೆ ಅವನು ನನ್ ತಡ್ಕೊಳಕ್ ಆಗ್ತಿಲ್ಲಪ್ಪ ನನಗೆ ಏನೋ ಕುಡಿತಾನ ಅವನಿಗೆ ಅಂತ ಚಟ ಎಲ್ಲ ಏನಿಲ್ಲ ಬಿಡು ಕುಡಿಯೋದೇ ಅವನು ಅಂತ ಒಳ್ಳೆ ಹುಡುಗನ್ ತಂದಿದ್ದೀನಿ
ಅವನ್ನ ಸ್ವಲ್ಪ ವಿಚಾರಿಸಿ ನೋಡಪ್ಪ ನೀನು. ನನ್ ಕೈಲಿ ಅವನ ಹತ್ರ ಬಾಳ್ವೆ ಮಾಡಕ್ ಆಗಲ್ಲಪ್ಪ, ಅರ್ಥ ಮಾಡ್ಕೊ ಪ್ಲೀಸ್. ನನಗೆ ಡೈವರ್ಸ್ ಬೇಕು ನನಗೆ. ಏನ್ ಮಾತಾಡ್ತಿದ್ದೆ? ಊರಿನ ಗೌಡ ನಾನು, ಆತರ ಎಲ್ಲ ಡೈವರ್ಸ್ ಅವೆಲ್ಲ ಬೇಡ. ಬಾ ಫೋನ್ ಮಾಡ್ತೀನಿ, ಕುತ್ಕ ಅವನ ಹತ್ರ. ಏನಮ್ಮ ಮಗಳು ಯಾವಾಗ ಬಂದೆ? ಯಾಕೆ ಅಳ್ತಿದೀಯಾ? ಏನಾಯ್ತು? ಬೇಡಮ್ಮ ಅವನು. ಯಾಕಮ್ಮ? ಸಮಾಧಾನ ಮಾಡ್ಕೋ, ಕೂತ್ಕೋ. ನಾಳೆ ಮಾಡ್ದಂತ ನಾನ್ಲೇ ನಿಮ್ಮ ಮಾವ. ಲೇ ಹಲೋ ನಿಮ್ಮ ಮಾವನಲ್ಲಿ ಫೋನ್ ಮಾಮ, ಫೋನ್ ಮಾಡಿದೀರಾ? ಎಲ್ಲಿದೆ ನೀನು? ನಾನು ಇಲ್ಲೇ ದೊಡ್ಡಪ್ಪ ಮನೆಗೆ. ದೊಡ್ಡಪ್ಪ? ಯಾವ್ದಪ್ಪ? ಅದೇ ನಮ್ಮ ಅಪ್ಪನ ಅಣ್ಣ. ಏಯ್ ಎಂತ ಹೇಳ್ಬಿಟ್ಟಲ್ಲಿ? ಎಂತ ಇಲ್ಲ, ಮನೆಗೆ ಇದ್ದಾಳೆ. ಯಾಕೆ ಮಾಮ? ಮನೆಗೆ ಇದ್ದಾಳ? ಹ್ಞೂ. ಏನ್ ಕುಡ್ದು ಗಿಡ್ದಿದ್ಯಾನಲ್ಲ ನೀನು? ಇಲ್ಲ ಮಾಮ, ಕುಡಿಯೋದೇ ಇಲ್ಲ ಮಾಮ. ಕುಡಿತೀನ? ಕುಡಿಯಲ್ಲ ಗೊತ್ತು. ಹಾ. ನನ್ನ ಮಗಳು ನನ್ನ ಮನೆಗೆ ಬಂದೇಳೆ. ಏನ್ ಮಾಡಿದ್ದೆ ಕರೆಕ್ಟಾಗಿ ಹೇಳು. ಹಲೋ ಅವಳು ಇಟ್ಕೊಂಡಿದ್ದ ಮಾಮ. ನನ್ಗೇನು ಮಾಡಿ ಮಾತಾಡ್ತಿದ್ಯಲ್ಲ? ಯಾರ ಮನೆಗಿದ್ಯಲ್ಲ? ಮೊಹರಂ ಹಬ್ಬ ಬರ್ತೀನಿ ಅಂದಿದ್ಲು, ಬಂದಿರ್ಬೇಕು ಅಷ್ಟೇ. ಯಾವ ಯಾರಮ್ಮ ಇಲ್ಲ, ಅಳ್ತಾ ಬಂದಾಳೆ. ಅರ್ಜೆಂಟ್ ಮನೆ ಬರಲ್ಲ. ಯಾಕೋ ತಲೆ ಕೆಡ್ಸಿ. ಬೇಗ ಬೇಗ ಬಾ. ಇವಾಗ ನನ್ನ ಮಗ ಫೋನ್ ಮಾಡಿ ಬೇರೆ ಕರೀತಿದ್ದಾನೆ. ಏನ್ ಮಾಡ್ಬೇಕು ಅಂತ ಅರ್ಥ ಹಾಕೊಂಡ್ಬಿಟ್ರೆ ಸ್ಟ್ಯಾಂಡರ್ಡ್ ಆಗಿರ್ಬೇಕು ಇಷ್ಟ. ನನ್ನ ಮಗ ನೋಡ್ಕೊಂತೀನಿ ಇವತ್ತು, ಆದ್ರ ಭಯ ಒಳಗೆ ಐತೆ. ಇಷ್ಟತ್ತಾದ್ರೂ ಬರಲಿಲ್ಲ ಈ ನನ್ನ ಮಗ ಸಾಯ್ತಾ. ಮತ್ತೆ ಹೋಗಿ ಬರ್ತೀನಿ ಮತ್ತೆ. ಬಾಗ್ಲಿ ತೆಗಿತಾನೋ ಇಲ್ಲೋ? ಹಾ ಬಾ ಬಾ. ಮಾಮ ನಮಸ್ಕಾರ. ಇವಾಗ ಬಂದ ನೀನು? ಓ ಮಾಮ. ಓ ನಮಸ್ಕಾರ. ಅಲ್ಲ ಏನಲ್ಲಿ ಊರವ್ರನ್ನೆಲ್ಲ ಕೇಳ್ಕೊಂಬತ್ತಿಲ್ಲಿ ಹೆಣ್ ಕೊಡಕ್ಕೆ ಹೆಂಗಾಸಲೇ ಬಂದಿವಿ ನಾವು. ಏನ್ ಮಾಡೋದು? ಹೆಣ್ಣು ಬಂದೋ ಇಲ್ವಾ ನೀನು? ಕುಡ್ಕೊಂಡು ಬಂದಿದ್ದೆ. ಊರೇ ಮರ್ತೋಗಿದ್ಯಲ್ಲ, ಇನ್ ಹೆಂಡ್ತಿನೇ ಮರಿತೇ ಬಿಡಪ್ಪ ನೀನು. ಇಲ್ಲ ಗೊತ್ತ, ಈ ಸುಮಾರು ಜನ. ತೆಗಿ ಅದ್ ಏನದು ಪಂಚೆ ಇಳಿಸು ಕೆಳಗೆ, ಕರೆಕ್ಟಾಗಿ ಇಳಿಸು. ಬಿಚ್ಚಿ ಬಿಡ. ನೋಡಲಿ ಆ ಹುಡ್ಗಿನ ಯಾಕಲೇ ಹೋಯ್ತ್ಯಾ? ಖಂಡಿತ ನನ್ ಕೈಯೇ ಇಟ್ಟಿಲ್ಲ ಅಮ್ಮ. ಕುಡ್ದಿದ್ಯಾ? ಕುಡ್ದಿದ್ಯಾ? ಬಾಯ್ ಬಾಯ್. ಇಲ್ಲ ಅಮ್ಮ. ಎಲ್ಲಿ ಬೇಡ ಮಾಮ. ಕುಡ್ದು ಬಂದಿದ್ಯಲ್ಲ, ಒಳ್ಳೆ ಗಂಡು ಅಂತ ಕೊಟ್ನಲ್ಲಿ. ಹೊಡೆದೇ ಇಲ್ಲ, ಕುಡ್ದೇ ಇಲ್ಲ ಮಾಮ. ಅಲ್ಲಿ ಯಾಕೆ ಹಂಗ ಅಲ್ಲಾಡ್ತಿದ್ಯಾ ನೀನು? ಯಾಕ ಬನಿ ನೋಡಲಿ ಹೆಂಗ ಹಾಕೊಂಡಿದ್ದಿಲಿ? ಲೇ ಬಿ ಎ ಮಾಡ್ತೀನಿ ಅಂತಲ್ಲಿ ಯಾವ್ದಲ್ಲಿ ಎಲ್ಲಾನು ಆಯ್ಕಂತೀನಿ ನಂಗಿದ್ಯಲ್ಲಲ್ಲಿ. ನನ್ನ ಮಗ ಮಾನ ಮರ್ಯಾದೆಲ್ಲ ತೆಗಿತಿದ್ದೆ. ಏನೋ ಗೊಳಗ್ತಿದ್ಯಾ? ಅಲ್ಲ ಮಾಮ, ಇನ್ನೊಂದ್ಸರಿ ಬೇಯಿಸಿರ್ತೀನಿ ಮಾಮ. ಏನ್ ಬೇಯಿಸಿರ್ತೀಯ? ಚೆನ್ನಾಗಿರ್ತೀನಿ. ಬಾ. ಎಲ್ಲಿ ಬಿದ್ದಿದ್ಯಲ್ಲ? ಬಾಟ್ಲು ಬೇರೆ ಇಟ್ಕೊಂಡಿದ್ಯಲ್ಲ, ಯಾತಿ ತಾಯಿ ಮಗಳು ನೋಡೋದಲ್ಲ. ಬಾ ಇಲ್ಲ, ಏನ್ ಹತ್ತೋಗ್ತಿದ್ಯಾ ನೀನು? ಹಿಂಗೆಲ್ಲ ಮಾಡಬೇಡ ಮಾಮ. ಮಗಳೇನಿದೆ ತೋರ್ಸು. ಅವ್ಳು ಏನ್ ಮಾಡಿದ್ವಿ ಕೇಳೋದು? ನಾನೇನು ಮಾಡಲ್ಲ. ಬಾಡಲ್ಲಿ ಒಗ್ಗ. ನಾನು ಮುಟ್ಬೇಡ್ರಿ, ನನಗೆ ಹಿಂಸೆ ಆಗುತ್ತೆ ನೀವು ಮುಟ್ಟಿದ್ರೆ. ನನಗೆ ಕೊಡೋ ಹಿಂಸೆ ಎಲ್ಲ ಕೊಟ್ಬಿಟ್ಟಿವಲ್ಲ, ಒಬ್ಬಜ್ಜಿ ಎದುರಿಗೆ ಏನು ಮಾಡಿಲ್ಲ ಅನ್ನೋ ತರ ನಾಟಕ ಮಾಡ್ತೀರಾ ನೀವು. ಮಳ್ಳನ ಮಗ ನಾಟಕ ನೋಡಿ ಹೆಂಗ್ ಮಾಡ್ತಾವನೆ. ತಮ್ಮಯ್ಯ ಕಡೆ ಸಾಯಿಸ್ಬಿಡ್ತಾನೆ ನಿಮ್ಮಪ್ಪ. ಅಪ್ಪಾಜಿ ಇವ್ನು ನಂಬೇಡ್ರಿ, ಇವನು ಇವಾಗ ಮಳ್ಳಾಟ ಆಡ್ತಿದ್ದಾನ ಅಷ್ಟೇ. ಅವ್ನು ಇವಾಗ ಮನೇಲಾದ್ರೆ ಅವಂದೇ ದರ್ಬಾರು ಎಲ್ಲ ಸುಮ್ನೆ ಹಿಡ್ಕೊಂಡು ಹೊಡೆದು ನೋಡಿ ಎಲ್ಲ ಹೆಂಗ್ ಮಾಡಿಕ್ಕಿದ್ದಾನೆ ಸುಮ್ನೆ. ನಾನು ಇದೀನಿ ಹೇಳಮ್ಮ, ನಿನ್ಗೇನೇನ್ ಮಾಡ್ದೆ ಹೇಳಮ್ಮ, ನಾನು ಇದೀನಿ ಹೇಳು. ನನ್ ಕೈಲಿ ಆಗ್ತಿಲ್ಲ. ಏನು ಮಾಡಿಲ್ಲ ಮಾಮ. ಸಮಾಧಾನ ಮಾಡಿ ಸಮಾಧಾನ ಮಾಡು. ಅವಳು ಬೇಜಾರಾಗಿದ್ದಾಳೆ ಮಾಮ ಅಷ್ಟೇ. ಸುಮ್ನಿರಮ್ಮ, ಸಮಾಧಾನ ಮಾಡ್ಕೋ. ಎಲ್ಲಿ ಬಿಡ. ಸಮಾಧಾನ ಮಾಡ್ಕೋಬೇಕಮ್ಮ. ಯಾಕೆ ಹಿಂಗ್ ಮಾಡ್ತೀನಿ ನಮ್ಮ? ಅದೇ ಪಂಚೆ ಚೆನ್ನಾಗಿದೆ. ಇದು ಗದ್ದೆ ಕಡೆ ಹೋಗಿದ್ನಲ್ಲ, ಮತ್ತೆ ಕೆಲ್ಸ ಆಗೈತೆ ಮಾಮ. ಅವಳಿಗೆ ಏನ್ ಮಾಡಿದ್ಯಲ್ಲ? ಬಂದವಳು ಅಳ್ತಾ ಬಂದವಳೆ, ನೀನ್ ನೋಡಿದ್ರೆ ಏನೇನೋ ಹೇಳ್ತಿದ್ಯಲ್ಲಲ್ಲಿ. ಇರ್ಲಿ ಸರಿ, ನಾವು ಊರ್ಗ್ ಹೋಗ್ತೀವಿ ಮಾಮ. ಅವಳನ್ನ ಬಿಟ್ಟು ನಮ್ ಕೈ ಇರಕ್ಕೆ ಆಗಲ್ಲ ಮಾಮ. ಇದೇನಮ್ಮ ಹಿಂಗ್ ಹೇಳ್ತಾ ಇದ್ದ ನೀವು? ನಿಜಾನ? ಮಾಡ್ತಿರೋದೆಲ್ಲ ಈ ಡ್ರಾಮಾ ಅಪ್ಪ. ಅವನು ಸರಿ ಇಲ್ಲಪ್ಪ, ಅವ್ನು ಸರಿ ಇಲ್ಲ, ನಿಜ ಸರಿ ಇಲ್ಲ. ನಾನು ಅವನ ಹತ್ರ ಬಾಳ್ವೆ ಮಾಡಲ್ಲಪ್ಪ. ನನಗೆ ಡೈವರ್ಸ್ ಕೊಡಿಸ್ಬಿಡು, ನಿನ್ ಕಾಲ್ ಮುಗಿತೀನಿ. ನೀನ್ ಗೌರವ ಘನತೆ ಅಂತ ಯೋಚನೆ ಮಾಡಿ ನನ್ನ ಜೀವನ ಹಾಳು ಮಾಡ್ಬೇಡ ಪ್ಲೀಸ್ ಅಪ್ಪ. ನಾನೆಲ್ಲ ಹೇಳ್ತೀನಿ, ಅವ್ನು ಇನ್ನೊಂದ್ಸತಿ ಹಂಗ್ ಮಾಡಲ್ಲ. ಮಾಡಲ್ಲ, ನೀನು ಮಾಡಲ್ಲ. ಲೇ ಮಾಡಿ
ಮಾಡಿರಲ್ಲ ಅನ್ಬೇಡ, ನಾನು ಹೇಳದ್ ಕೇಳು. ಒಬ್ಬ ಸ್ವಾಮೀಜಿ ಇದ್ದಾನೆ, ಕರ್ಕೊಂಡು ಹೋಗ್ತಾನೆ. ಇಲ್ಲಿ 10 ವರ್ಷ ಆಯ್ತಲ್ಲ, ಇಲ್ಲಿ ಒಂದ್ ಮಕ್ಕಳನ್ನಾಗಿಲ್ವಲ್ಲ ಅಲ್ಲಿ. ಗಣೇಶನಲ್ಲಿ ನೀನು ಬರೀ ಕುಡಿತ್ಯಾ ಬರ್ತ್ಯಾ, ಅದೇನ್ ನಿಂದು? ಮಾಲನ ಕೇಳು, ಊರ್ವಶನ ಕೇಳು. ಏನ್ ಮಾಲವು? ನಿನ್ ಹೆಂಡತಿ ಹೆಸರು ನೆನ್ಪಾಯ್ತಾ ಏನೋ? ಬರೀ ಇವ್ರ ಮನೆ ಹೇಳ್ತಿದ್ಯಾ, ಇವ್ರ ಮನೆ ಹೆಸರ? ಚಾಂದಿನಿ ಮಮ್ಮ. ಚಾಂದಿನಿ ಇದು ಅವಳು ಯಾರಲ್ಲ? ಚಾಂದಿನಿ. ನಂದಿನಿ ಮಮ್ಮ, ನಂದಿನಿ ನಂದಿನಿ. ಹಾ ನಂದಿನಿ. ಹಾ ನಂದಿನಿ. ಓ ಜಾಸ್ತಿ ಮಾತಾಡ್ಬೇಡ ನಡಿ. ಸ್ವಾಮೀಜಿ ಇದ್ದಾನೆ, 10 ವರ್ಷ ಆಗಿತ್ತು, ಮಕ್ಕಳೇ ಆಗಿಲ್ಲ ನಿನ್ಗೆ. ಸ್ವಾಮೀಜಿ ಯಾಕೆ ಮಮ್ಮ ಅಂದ? ಮಗ ಅಲ್ಲ, ನಿನ್ನ ಉದ್ದೇಶ ಆದ್ರೆ ಹೇಳಲಿ. ಸರಿ, ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗ್ತೀನಿ. ನಡಿ, ಏನಾದ್ರು ಪರಿಹಾರ ಕೊಡ್ತಾರ ಅವ್ರು. ಲೈಟ್ ಆಫ್ ಮಾಡಿದ್ರೆ ಮಾಟ ಮಂತ್ರ ಮಾಡಕತ್ತಾರ. ಗುರುಜಿ ಯಾಕ ಭಯಂಕರವಾಗಿದಾರಲ್ಲ ಬ್ರೋ. ಸ್ವಾಮೀಜಿಗೆ ಐತೆ ಕುಡಿಗರ್ ಗಾಳಿ ಬೀಸೋದು. ಹೌದು ಹೌದು ಗಾಳಿ ಬೀಸ ಕಾನೂನು ನಿಮಗೆ ಕೊಪ್ಪಬೇಕು. ಯಾವ ಇವು ಹೊಸ ಹುಡುಗರು ದೆವ್ವಗಳು. ಏತಕ್ಕೆ ಹೀಗೆ ಅಲ್ಲಿ ಯಾರು ಓಡೋತ ದೆವ್ವ, ಓಡೋ ದೆವ್ವ. ಓಂ ಭಾಂ ಬಶ್. ಯಾವ್ದಾದ್ರು ಬಸ್ಸು? ಹೇಳು ಮಗಳೇ, ಹೇಳು ಮುಂದೆ. ಏನು ಸಮಸ್ಯೆ ನಿಂದು? ಸ್ವಾಮಿ, ನಾನು ಒಬ್ಳು ವಿಧವೆ, ನನಗೆ ಗಂಡ ಇಲ್ಲ, ನನಗೆ ಇರೋನೊಬ್ನೇ ಮಗ. ಅವನು ಹೇಳಿದ ಮಾತು ಕೇಳಲ್ಲ, ದುಡ್ದಾಕಲ್ಲ. ನಾನೊಬ್ಳೆ ಒಂಟಿ ಹೆಂಗ್ಸು, ನಾನು ಹೆಂಗ್ ಬಾಡ್ಲಿ? ಮನೆಗೇನು ದುಡ್ದಾಕಲ್ಲ, ತರಲ್ಲ. ಬರೀ ಅವ್ರವ್ರು ಹಿಂದೆ ಹುಡುಗಿರ್ ಹಿಂದೆ ಹೋಗ್ತಾನೆ. ಇದಕ್ಕೇನಾದ್ರೂ ನೀವೇ ಪರಿಹಾರ ಕೊಡ್ಬೇಕು ಸ್ವಾಮಿ. ನೀನೇನು ತಲೆ ಕೆಡಿಸ್ಕೋಬೇಡ ತಾಯಿ. ಹೌದು ಸ್ವಾಮಿ, ನನ್ನ ಹತ್ರ ಬಂದಿದ್ಯಾ? ನಾನು ನಿಮ್ಮನ್ನೇ ನಂಬಿ ಬಂದಿದ್ದೀನಿ ಸ್ವಾಮಿ. ನೀವೇ ಏನಾದ್ರೂ ಪರಿಹಾರ ಕೊಡ್ಬೇಕು ಇದಕ್ಕೆ. ಎಲ್ಲ ಪರಿಹಾರ ಸಿಗುತ್ತೆ, ನೀನು ತಲೆ ಕೆಡಿಸ್ಕೋಬೇಡ. ನಿಂಬೆ ತಗೊಂಡೋಗು. 3 ದಾರಿ ದಾರಿ ಬಿಡು. ತಗೋದ ಈ ನಿಂಬೆಹಣ್ಣು, ಮನೆ ಗಿಡಕ ಸ್ವಾಮಿ, ಇದನ್ನು ನಿಮ್ಮ ಮನೇಲಿ ಇಟ್ಟು ಪೂಜೆ ಮಾಡು. 1 ತಿಂಗಳಾದ ನಂತರ ನೀನು ಮತ್ತೆ ನನ್ನ ಬಳಿ ಬರಬೇಕು. ಸರಿ ಸ್ವಾಮಿ. ಇದರಿಂದ ನಿನ್ನ ಸಮಸ್ಯೆ ಪರಿಹಾರದಿದ್ದರೆ ಮತ್ತೆ ನಾನು ನಿನಗೆ ಪರಿಹಾರ ನೀಡುವೆ. ಸರಿ ಸ್ವಾಮಿ, ಇದರಿಂದ ಪರಿಹಾರ ಆಗುತ್ತಲ್ಲ ಸ್ವಾಮಿ? ನಿಮ್ಮನ್ನೇ ನಂಬಿ ಬಂದಿದ್ದೀನಿ ನಾನು. ಖಂಡಿತ ತಾಯಿ, ಖಂಡಿತ. ಎಲ್ಲರೂ ಶೆಡ್ಡಿ ಬರಂತೆ. ಧನ್ಯವಾದ. ಸುಷ್ಮಕ್ಕ, ಅಯ್ಯೋ ಅಯ್ಯೋ ಅಯ್ಯಯ್ಯೋ, ಯಾರು ಹೇಳಪ್ಪ ನನ್ ಕಷ್ಟನ? ಸಜ್ಜಂಕೆರೆ ಗ್ರಾಮಸ್ಥರೇ, ನೀವಾರು ಕೇಳ್ರಪ್ಪ ನನ್ ಕಷ್ಟನ. ಗಂಡ ಕುಡ್ಕಾದ್ರೂ ಸಹಿಸ್ಕೊಂಬೋದು, ಜೂಜಾಟ ಆಡೋನಾದ್ರೂ ಸಹಿಸ್ಕೊಬೋದು, ಕಳ್ಳ ಮಳ್ಳನ್ನು ಸಹಿಸ್ಕೊಂಬೋದು. ಕಣ್ ಹೆಣ್ಮಕ್ಳನ್ ಕಂಡ್ರೆ ಹಲ್ಗಿಂಜೋನ್ ಹೆಂಗಪ್ಪ ಸಹಿಸ್ಕೊಬೇಕು? ನಮ್ಮ ಮನೆ ಪಕ್ಕದ ಲಲಿತಮ್ಮ ಹೇಳ್ತಿದ್ಲು, ಇಲ್ಲೆಲ್ಲ ಒಳ್ಳೆ ಸ್ವಾಮೀಜಿ ಇದಾರಂತೆ, ಅವ್ರ ಹತ್ರ ಹೋದ್ರೆ ಎಂತ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತಂತೆ. ಎಲ್ಲಿ ದೇವರಾಶ್ರಮ ನೋಡ್ತೀನಿ ಸ್ವಲ್ಪ. ನಿಂಗೊಂದು ಹುಡುಗಿ ಸಿಗ್ತಾಳೆ. ಬೇಡ ನಮಗೆ. ನಮಸ್ತೆ ಗುರೂಜಿ.
ನಮಸ್ತೆ ತಾಯಿ. ಹೆಂಗ್ ಹಿಂಸೆ ಕೊಡ್ತೀರಾ? ನಾವು ಇದೇ ಮಾಡಕ್ಕಾಗಲ್ಲ ಹಂಗ. ಗುರುಜಿ ಗುರುಜಿ ನನ್ನ ಹೆಸರು ಗಿರ್ಜಾ ಅಂತ ಹೇಳಿ. ಹಾ ಹೇಳಿ. ಗುರುಜಿ ನನ್ ಗಂಡ ಕಣ್ ಹೆಣ್ಮಕ್ಳು ಕಂಡ್ರೆ ಹಲ್ ಕಿಂಚ್ತಾನೆ. ಪ್ರಾರಬ್ಧ. ಅಲ್ದೆ ಅವ್ನು ಯಾವನೋ ಸೌತಿ, ನನ್ ಸೌತಿ ಅವಳೆ, ಯಾವಾಗ ನೋಡಿದ್ರೆ ನನ್ ಸೌತಿ ಮನೆಗೆ ಬಿದ್ದಿರ್ತಾನೆ ಅವನು. ಅಯ್ಯೋ ಒಳ್ಳೆ ಹೆಂಡತಿ ಇಟ್ಕೊಂಡು ಸೌದಿ ಇಟ್ಕೊಂಡಿದ್ದಾನೆ. ಹೇಳಿ ತಾಯಿ. ಆ ನನ್ ಸೌತಿಗೂ ಆ ನನ್ ಗಂಡಂಗೂ ಕೈ ಕಾಲ್ ಮುರಿಬೇಕು, ಹಂಗ್ ಮಾಡ್ಕೊಡ್ರಿ ಸ್ವಾಮಿ. ನೀನೇನು ತಲೆ ಕೆಡಿಸ್ಕೋಬೇಡ ತಾಯಿ. ಹಾ, ಈಗ ಆತ್ ನೋಡು. ನಿಮ್ಮೆಣ್ಣು ಇದನ್ನ ತಗೊಂಡೋಗಿ 3 ದಾರಿ ಕಲಿಯೋ ಹತ್ರ ಹಾಕೋ ತಾಯಿ. ನಿನ್ನ ಗಂಡನ ಕೈ ಕಾಲು ಮುರಿಯುತ್ತೆ. ಹೈಟೆಕ್ ಸ್ವಾಮಿ. ಆ ನನ್ ಗಂಡಂಗೂ ಆ ನನ್ ಸೌತಿಗೂ ಇವತ್ತೇ ಸಮಾಧಿ ಕಟ್ಬಿಡ್ತೀನಿ. ತಾಯಿ ನಿಲ್ಲು. ಹೇಳಿ ಸ್ವಾಮಿ. ಅದು ಆಗ್ಲಿಲ್ಲ ಅಂದ್ರೆ ಮತ್ತೆ ಮುಂದಿನ ತಿಂಗಳು ನೀನ್ ನನ್ನ ಹತ್ರ ಬರ್ಬೇಕು. ಆಯ್ತು ಸ್ವಾಮಿ, ಮತ್ತೆ ಮತ್ತೆ ಬರ್ತಾ ಇರ್ತೀನಿ. ಹೋಗ್ಬಾ ತಾಯಿ. ಮತ್ತೆ ದೂರ ಇರೋದು ಒಳ್ಳೆ. ಬಂದೋಗು ಅಂತಾನೆ ತೆಗೆದು ಬಿಡ್ತಾನ ಅವನು. ದುಡ್ಡು ಬಸ್ಸು ಅಂತ ಸಚಿನ್ ಕೆರೆ ಆಯ್ತು. ಬಸ್ಸು ಅಂತ ಬಾರೆ ಬಸ್ಸು ಬಂದಿದ್ದೆ. ಈ ನನ್ನ ಮಗಂಗ್ ಬಸ್ ಯಾವ್ದು, ಗಾಡಿ ಯಾವ್ದು, ಇಲ್ಲಿ ಯಾವ ಬಸ್ ಐತಿ ಅಂತ ಕರಿತಾ ಇದ್ದಾನೆ. ಬೋರ್ಡ್ ಸಚಿನ್ ಕೆರೆ ಅಂತ ಐತೆ. ಏಯ್ ಬಾರಲ್ಲಿ ಬಾರ, ಒಳ್ಳೆಗಿರೋದವ್ರು ಬಾರ. ಯಶೋ ನಿಮ್ಮನ್ಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಕೊಂಡು ಕುಡ್ದು ಬಂದಿದ್ಯಾ ನೀನು? ಇಲ್ಲಮ್ಮ ಕುಡ್ದಿಲ್ಲ. ನೋಡಿದ್ರೆ ಅನ್ಸುತ್ತಲ್ಲ ಮಮ್ಮ ಅಷ್ಟು ಒಳ್ಳೆ. ಅವಳನ್ನ ಕರ್ಕೊಂಡು ಬಾ, ಒಳಗೆ ಸ್ವಾಮೀಜಿ ಇದ್ದಾಳನ್ನ ನೋಡ್ಕೊಂಡ್ ಬರ್ತೀನಿ. ಆಯ್ತು ರೀ. ಬಂದೆ. ಏಯ್ ಇಲ್ಲ ಮಮ್ಮ ಅರ್ಜೆಂಟ್ ಹೋಗಿ ಬರ್ತೀವಿ. ಇರು ಮಮ್ಮ ಇರು. ನನ್ನ ಮಗು ಅರ್ಧ ತಗೊಂಬಿಟ್ರೆ ಕಡೆ. ಸ್ವಾಮೀಜಿ ಇಲ್ಲೇ ಇರ್ಬೇಕು ಅನ್ಸುತ್ತೆ. ಬಂದೆ. ಸ್ವಾಮೀಜಿ, ಸ್ವಾಮಿ ಇದ್ಯಾ? ಸ್ವಾಮಿಗಳು ಇದ್ದಾರ? ಹಾ, ಒಳಗಡೆ ಇದ್ದಾರೆ. ಏನಾಗ್ಬೇಕಿತ್ತು? ಸಮಸ್ಯೆ ಇತ್ತು, ಪರಿಹಾರ ಕೇಳ್ಬೇಕಾಗಿತ್ತು. ಹಾ, ನಿಮ್ ಸಮಸ್ಯೆಗೆ ಖಂಡಿತ ಪರಿಹಾರ ಸಿಗುತ್ತೆ. ಒಳಗ್ ಬನ್ನಿ. ಸರಿ. ನೀನು ಕರೆಕ್ಟಾ ನಿನ್ ಪಂಚೆ ಕೆಳಗ್ ಬಿಡು. ಅದೇನ್ ಚಡ್ಡಿ, ಪಂಚೆ ಕೆಳಗ್ ಬಿಡು. ಕೈ ಕಟ್ಟು, ಕೈ ಕಟ್ಕೊಂಡು ಒಳಗೋಗು. ಹೋಗೋಗು, ಹೋಗು, ಕರ್ಕೊಂಡು ಹೋಗು. ನಾನು ನೀನು ಹೋಗಲಿ, ಇನ್ಯಾರು ನಾಮ್ ಬರ್ಲೆ, ಕರ್ಕೊಂಡು ಹೋಗಲಿ. ನಮಸ್ತೆ ಗುರುಜಿ. ಹಾ ನಮಸ್ತೆ ತಾಯಿ. ಹೇಳು, ಗುರುಜಿ, ಏನು ಸಮಸ್ಯೆ ನಿಂದು? ನನಗೆ ಮದ್ವೆ ಆಗಿ 10 ವರ್ಷ ಆಗಿದೆ. ಆದ್ರೂ ಅವ್ನು ಬರೀ ಅವನ್ನ ಕುಡ್ಕೊಂಡು ಇದ್ರಲ್ಲೇ ಜೀವನ ಕಳೀತಿದ್ದಾನೆ. ನನಗೆ ಮಕ್ಳಿಲ್ಲ, ಏನಿಲ್ಲ ಗುರುಜಿ. ಅವ್ನು ನೋಡಿದ್ರೆ ನನ್ ಸೇರ್ತಿಲ್ಲ. ಅವನು ಹೆಂಡತಿ ಅನ್ನೋ ಭಾವನೆನೇ ಇಲ್ಲ ನನ್ ಮೇಲೆ. ಅವನು ಬರೀ ದಿನ ಕುಡ್ಕೊಂಡ್ ಬರ್ತಾನೆ, ಹೊಡಿತಾನೆ. ಇದೇ ಆಯ್ತು 10 ವರ್ಷನೇ ನಮ್ದು ಇಬ್ರದ್ದು ಇದೇ ಜೀವನ ಆಗೋಯ್ತು ಗುರುಜಿ. ಇದಕ್ಕೇನಾದ್ರೂ ಪರಿಹಾರ ಇದ್ರೆ ಹೇಳ್ರಿ. ನೀನೇನು ತಲೆ ಕೆಡಿಸ್ಕೋಬೇಡ ತಾಯಿ. ಏನೋ ನಿನ್ ಸಮಸ್ಯೆ? ಮಕ್ಳಾಗ್ತಿಲ್ಲ ಅಂತ. ನಿನಗೆ ಹೆಂಗ ಮಕ್ಳಾಗ್ತವೆ? ಪ್ರಾರಬ್ಧ. ನಾನು ಇವ್ರಿಗೆ ಹೇಳಿದ್ದು ಗರಮ. ಗುರುಜಿ, ಅವ್ರು ಯಾವಾಗ್ಲೂ 24 ಗಂಟೆನೂ ಇದೇ ತರ ಕುಡ್ಕೊಂಡಿರ್ತಾರೆ ಗುರುಜಿ. ಏನ್ ಮಾಡಿದ್ರು ಅವ್ರು ಬಿಡ್ತಾನೆ ಇಲ್ಲ ಕುಡಿಯೋ. ತಾಯಿ, ಅವನು ಯಾವಾಗಿಂದ ಕುಡಿತಾ ಇದ್ದಾನೆ? ನನ್ ಮದ್ವೆ ಆದಾಗಿಂದನೂ ಕುಡಿತಾನೆ ಇದ್ದಾನೆ ಗುರುಜಿ ಅವನು. ಎಲ್ಲವೋ ಕುಡಿ. 10 ವರ್ಷದಿಂದನೂ ಕುಡಿತಾ ಇದ್ರೆ ಯಾವ ಮಕ್ಕಳಾಗುತ್ತೆ ನಿನಗೆ? ನಾಳೆ ಬೆಳ್ಕರ್ದಾಗ ತಾಯಿ, ನೀನೇನು ಭಯ ಪಡಬೇಡ. ನೀನು ಬಂದಿರೋದು ನನ್ನ ಸನ್ನಿಧಿಗೆ. ಲಚ್ಚರಸ್ ಕಮೆಂಟ್ ಕೊಡಿದ್ರೆ ನೋಡ ಮಕ್ಕಿ ಕುಗ್ದು ನನಗೆ ಮತ್ತೆ ಬಿಡಿಸ್ಬೇಡ. ಮುಂದೆ ಬಾರ. ಮುಚ್ಕೊಂಡ್ ಕುತ್ಕೊಳ್ರಿ. ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಹಿಂಗ್ ಮಾಡ್ತಿದ್ದಾರೆ? ತೆಗೆದುಕೋ ತಾಯಿ ನಿಂಬೆಹಣ್ಣು. ರಸ್ತೆ ಮಾಡ್ಕೊಂಡ್ ಕೊಡ್ರಿ. ನಿಮ್ಮ ಮನೆಯ 3 ಬಾಗಿಲಲ್ಲಿ ಕಟ್ಟು. ಆಯ್ತು ಗುರುಜಿ. ಇವನಿಗೆ ಏನಾದ್ರೂ ಕುಡಿಯೋ ತರ ಬಿಡೋಕ್ ಹೇಳ್ರಿ ಗುರುಜಿ. ಅಲ್ಲ, ನಮ್ಮ ಮನೆಗಿರೋದು 1 ಬಾಗಿಲು ಮತ್ತೆ 3 ಬಾಗಿಲು. ಅಲ್ಲ ಮತ್ತೆ 3 ಕಟ್ಟು. ಕುತ್ಕೊಳ್ರಿ. 3 ಲೇಗಂತೆ. ತುಂಬಾ ಮಾತಾಡ್ತಿದ್ದಾನೆ ಇವನು. ಆಚೆ ಕಳ್ಸು. ಗುರುಜಿ, ನೀವ್ ಹೇಳಿದ್ದು ತಾಯಿ, ಅದನ್ನ ಕಟ್ಟು. ತಗೋ ಇದನ್ನ. ಅವನ್ ಕೈ ಕಟ್ಟು. ಅವನ್ ಕುಡಿಯೋದು ಬಿಡ್ತಾನೆ. ನೀನೇನು ತಲೆ ಕೆಡಿಸ್ಕೋಬೇಡ ತಾಯಿ. ಒಬ್ಬ ಸರಿ ಗುರುಜಿ. ನಿಂಬೆಹಣ್ಣು ಕೊಟ್ರಲ್ಲ, ಶರ್ಬತ್ತ ಮಾಡಿ ಕುಡಿಬೇಕೆ? ನಂಗೆ ಕುಡಿಬೇಕು. ನನ್ನ ವೃತ್ತಿಗೆ ಅವಮಾನ ಮಾಡ್ತೀಯ.
ಮಾಡ್ತೀಯ? ನಾನು ಹೇಳು. ನೀ ಕಲ್ಸಮ್ಮಿ ಅಲ್ಲಿ ಮಾಮ ಆ ಸ್ವಾಮೀಜಿನೆಲ್ಲ ಕೇಳ್ಕೊಂಡ್ ಬಂದ್ಬಿಟ್ಟಿದೀವಿ. ಕೆಲವು ನಿಂಬೆಹಣ್ಣು ಎಷ್ಟು ಕೊಟ್ರು? ಎಷ್ಟು ಏನ್ ತಿಂಕ 8 ಅಲ್ಲಲ್ಲ ಇಲ್ಲಿ ಹೋಗ್ತೀನಿ ತಡಿ. ಎಷ್ಟು ಕೊಟ್ರೆ? ಸ್ವಾಮಿಗಳೇ, ಸ್ವಾಮಿ ಸ್ವಾಮಿ 3 ಮಾಮ 3 ಕೊಟ್ಟಾರಂತ 3. ಹಾ ಹೇಳು, ಯಾರು ನೀನ್ಯಾರು? ಅದೇ ಸ್ವಾಮಿ, ನನ್ನ ಮಗಳು ನಮ್ಮ ಹಳ್ಳಿಯ ಬಂದಿದ್ನಲ್ಲ. ಕುಡ್ಕ ಅಲ್ಲ ಸ್ವಾಮಿ, ಕುಡ್ಕ ನಿನ್ನ ಅಳಿಯಾನ? ಆಯ್ತು, ಅವನೇ. ಏನಂದ್ರು ಪರಿಹಾರ ಸ್ವಲ್ಪ ಚೆನ್ನಾಗಿ? ಹಾ ಎಲ್ಲ ಹೇಳಿದೀನಿ, ನಿನ್ನ ಮಗಳಿಗೆಲ್ಲ ಹೇಳಿದೀನಿ. ಹೇಳಿದಷ್ಟು ಪಾಲನೆ ಮಾಡಕ್ ಹೇಳು. ಪಾಲನೆ ಮಾಡ್ತಾಳೆ ಬಿಡು. 3 ತಿಂಗಳಲ್ಲಿ ಮಕ್ಕಳಾಗುತ್ತೆ. ಸರಿ ಸರಿ ಸ್ವಾಮಿ, ಆಯ್ತು ಸ್ವಾಮಿ. ಒಳ್ಳೆ ವಿಷಯ ತಲುಪುತ್ತೆ ನಿಮಗೆ. ಆಯ್ತು ಸ್ವಾಮಿ, ಅವ್ರಿಗೆ ತಲುಪಿ ಸಾಕು. ನಮ್ದೇನು, ನಮ್ಗಾಲೆ ಮಕ್ಕಳಾಗೈತೆ. ಆಯ್ತು, ಹೋಗ್ಬಿಟ್ವಾ? ಸ್ವಾಮಿ ತಡ್ರಿ. 2,000 ಐತೆ. ಎಲ್ಲರಲ್ಲ, 5,000. ಸ್ವಾಮಿ ನಾವು ನನ್ನ ಶಿಷ್ಯರ ಹತ್ರ ಮಾತಾಡು. ಸರಿ ಸ್ವಾಮಿ, 5,000 ಐತೆ. 5,000 ಐತೆ. ಇನ್ನೊಂದ್ಸತಿ ಕೊಡ್ತೀವಿ. ಸಾಕಾಗಿದೆ. ಹೋದ್ನಾ? ನೋಡಕ್ಕೆ ಗೌಡ ಬರೀ 5,000 ಕೊಟ್ಟೋಗಿದ್ದಾನ. ನೆಕ್ಸ್ಟ್ ಬರೀ ಇಂಥ ಗಿರಾಕಿನೇ ಬಂದು ಬೆಳಗ್ಗಿಂದ. ಯಾವ ಗಿರಾಕಿನೇ ಆಗ್ಲಿ. ಆ ಗುರುಜಿ ಹೇಳ್ದಂಗೇನೋ ಮಾಡ್ಬಿಟ್ಟೆ. ಇವನ್ ಹೆಂಗಿರ್ತಾನೋ ಅನ್ನೋದ್ರ ಮೇಲೆ ಇವಾಗ ನನ್ನ ಜೀವನ ಅಡಗಿರೋದು. ಏನ್ ಮಾಡ್ತೀನೋ ಏನೋ ಗೊತ್ತಿಲ್ಲ. ಇವ್ ನನ್ ಜೊತೆ ಹೆಂಗಿರ್ತಾನೋ ಅದು ಗೊತ್ತಿಲ್ಲ. ನೋಡ್ಬೇಕು ಇವಾಗ. ಒಂದೊಂದಲ್ಲ, ಮೊನ್ನೆ ಶಿವಗಂಗಾ ತುಮಕೂರು ಮಠ ಹೋದ್ವಿ, ಆಮೇಲೆ ತರಳಬಾಳು ಸಿರಿಗೇರಿಗೆ ಹೋದ್ವಿ. ಎಲ್ಲೆಲ್ಲಾದ್ರೂ ಮಕ್ಕಳಾಗಳು. ನಾನೇನು ಮಾಡ್ಬೇಕಂತ ಇವತ್ತು ಏನಾದ್ರೂ ಮಾಡಿಬಿಡ್ಬೇಕು. ಮತ್ತೆ ಅಲ್ಲ 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 ನಿಂಗೂ ಹೇಳ್ರಿ. ಎಲ್ಲಿದ್ಯಾ? ಅಲ್ಲ ರೀ, ಅವ್ರು ಹೇಳಿ 3 ದಿವಸ ಆಗೋಯ್ತು. ಮತ್ತೆ ಅದೇ ತರ ಕುಡ್ಕೊಂಡ್ ಬಂದಿದ್ದೀರಲ್ಲ ನೀವು. ನನಗೆ ಕುಡಿಬೇಡ ಅಂತ ಹೇಳ್ಬೇಡ. ಅಲ್ಲ ಕುಡಿದೇ ಇದ್ರೆ ಮಕ್ಳಾಗದ ಹೆಂಗೆ? ಆಗೋದಿಲ್ಲ. ಮಕ್ಳಾಗದ ಹೆಂಗೆ? ನನಗೆ ಕುಡಿಬೇಡ ಅಂತ ಹೇಳ್ಬೇಡ. ನಿನ್ನ ಬಿಡ್ತೀನಿ, ಕುಡಿಯೋದು ಬಿಡಲ್ಲ ಅಷ್ಟೇ. ರೀ, ಒಂದಂತೂ ಡಿಸೈಡ್ ಆಗ್ಬೇಕು. ಇಲ್ಲ ನೀವು ಕುಡಿಯೋದ್ ಬಿಡ್ಬೇಕು, ಇಲ್ಲ ನನಗೆ ಡೈವರ್ಸ್ ಕೊಡ್ಬೇಕು ಅಷ್ಟೇ. ಅಲ್ಲ ರೀ, ನನಗೆ ಯಾಕೆ ಇಷ್ಟು ಚಿಂತೆ ಹಿಂಸೆ ಮಾಡ್ತಿದ್ದೀರಾ ಅಂತ ನೀವು? ಇದು ಚಿತ್ರ ಹಿಂಸೆ ಅಂತ ಹೊಡಿತೀನಿ. ಸಾರಿ ಸಾರಿ, ನನ್ನ ಜೀವ ಹಿಂಡ್ತಾಳೆ. ಕುಡಿಬೇಡ ಕುಡಿಬೇಡ ಕುಡಿಬೇಡ. ಏನ್ ಇವ್ರು ದುಡ್ಡು ಕೊಡ್ತಾಳ ನಿಂಗೆ? ನಿಂಗೆ ನಿಂಗೆ ಏನ್ ಮಾಡ್ಲಿ? ಪರಿಹಾರ ಕೊಡಿಸಿ 1 ವಾರ ಆಯ್ತು. ಅಲ್ಲ ಮಮ್ಮ, ಹಲೋ ಮಮ್ಮ, ನಿಮ್ಗೆ ಯಾಕೋ ಹುಷಾರಿಲ್ಲ ಅಂತೇಳಿ ಕಾಲು ಹಿಡಿದ್ಲು ಮಮ್ಮ. ಸ್ವಲ್ಪ ಮನೆ ಬಂದಿಟ್ಟು ಚೆನ್ನಾಗಿರೋದು. ಸ್ವಲ್ಪ ಆಸ್ಪತ್ರೆಗೆ ತೋರ್ಸ. ಹುಷಾರಿಲ್ಲ ಅಂದ್ರೆ ನಾನೇನು ಬರ್ಲಿ? ಡಾಕ್ಟರ್ ಎಲ್ಲ ಹೋಗೋರಂತೆ, ಅದಕ್ಕೆ ಬರ್ಬೇಕಂತ. ಡಾಕ್ಟ್ರು ಡಾಕ್ಟರ್ ಅದು ದೊಡ್ಡದಾರು ಇರ್ಲಿಲ್ಲ. ಮತ್ತೆ ಕರೆಕ್ಟಾಗಿ ಏನಾಯ್ತು? ಇಲ್ಲ, ಎಡೋ ಮಲ್ಕೊಂಡಿದ್ದಾರೆ. ಇನ್ನು ತಲೆ ಸುತ್ತಂತ ಕೊಡೋ ಮಗಳ ಕೈ ಕೊಡು, ಫೋನ್ ಕೊಡು. ಮಲ್ಕೊಂಡ್ಬಿಡಿ ಮಮ್ಮ. ಬನ್ನಿ, ಅದಕ್ಕೆ ಬಂದ್ಬಿಡ್ರಿ. ಯಾಕೋ ಕುಡ್ದಿರಾ ಕಾಣ್ತಿದ್ಯಾ? ಬಂದೆ. ಇಲ್ಲ ಮಮ್ಮ, ಕುಡ್ದಿಲ್ಲ. ಬೇಗ ಬಂದ್ಬಿಡ್ರಿ ಅಷ್ಟೇ. ಈ ನನ್ನ ಮಗ ಮದ್ವೆ ಮಾಡ್ಕೊಟ್ಟಾಗ ಹೆಂಗಿತ್ತು ಮನೆ, ಯಾಕೆ ಹುಣ್ಕೆ ಸಮೇತ ಮಾಡ್ಕೊಂಡಿದ್ಯಲ್ಲ. ಅದ ಒಳಗಡೆ ಮಾಡ್ಕೊಂಡು ಯಾರು ನಮ್ಮ ಹಳ್ಳಿಯನೋ ಯಾರು? ಎಲೆ
ಅದು ಹೊರಗಡೆ ಹೋಗ್ರಿ. ಎಲ್ಲ ಇದ್ದಾಳೆ ಇಲ್ಲಿ ಮಗಳು? ಮಲ್ಕೊಂಡಿದ್ದೆ ಮಲ್ಕೊಂಡಿದ್ದೆ ನನಗೆ ಅರ್ಥ ಆಗ್ತಿಲ್ಲ. ಇಲ್ಲ ನಾನು ಖಂಡಿತ ಮುಟ್ಟಿಲ್ಲ. ಸತ್ತೋಗಳಲ್ಲೇ ನನ್ ಮಗಳಿಗೆ ಸಾಯಿಸ್ಬಿಟ್ಟಲ್ಲ. ಇಲ್ಲ ನಾನು ಸಾಯಿಸಿಲ್ಲ, ನನಗೆ ಗೊತ್ತಿಲ್ಲ. ಅವಳು ಬಿತ್ತೋಗಿದ್ದಾಳೆ, ಅವಳು ಬಿತ್ತೋಗಿದ್ದಾಳೆ. ನನ್ನ ಮಗಳು ಸಾಯಿಸ್ಬಿಟ್ಟಾನೆ. ನಾನು ಸಾಯಿಸಿಲ್ಲ. ನನಗೇನು ಆಗ್ತೈತೆ? ಅಯ್ಯೋ ನಾನು ಸತ್ತ ಬಿಡ್ತೀನಿ. ನಾನು ಸತ್ತ ಬಿಡ್ತೀನಿ. ಈ ನನ್ನ ಮಗ ದೊಡ್ಡ ನಾಟಕ. ನನ್ನ ಮಗ ಈ ನನ್ನ ಮಗ ಪೊಲೀಸಿಗೆ ಫೋನ್ ಮಾಡ್ತೀವಿ. ಸತ್ತ ಬಿಡ್ತೀನಿ. ಪೊಲೀಸ್ ಪೊಲೀಸ್ ಹಲೋ, ಇದು ನಾವು ಸಜ್ಜನಗಿರಿ ಗ್ರಾಮದಿಂದ ಗೌಡ್ರು ಮಾತಾಡ್ತಾ ಇದ್ದೀವಿ. ಹೇಳಿ, ಮುಂದೆ ಕೇಳಿ. ಅದೇ ನನ್ನ ಮಗಳು ನನ್ನ ಹಳ್ಳಿ ಸಾಯಿಸ್ಬಿಟ್ಟಾನೆ, ಸಾಯಿಸಾಕ್ಬಿಟ್ಟಾನೆ. ಲೊಕೇಶನ್ ಶೇರ್ ಮಾಡಿ ಬರ್ತೀವಿ ಈಗ. ಸ್ವಾಮಿ ನಮ್ಗೆ ಅದೆಲ್ಲ ಗೊತ್ತಾಗಲ್ಲ ಸ್ವಾಮಿ. ಏನಿದ್ರು ಊರ ಹೆಸರು ಅಷ್ಟೇ ನಮಗೆ ಗೊತ್ತಿರೋದು. ಆಯ್ತು ಬಿಡ್ರಿ, ನಾವೇ ಬರ್ತೀವಿ. ಸಜ್ಜನಕೆರೆ ಸ್ವಾಮಿ. ಸ್ವಾಮಿ ಸರಿ ಗೌಡ್ರೆ, ಬರ್ತೀವಿ. ಬೇಗ ಬನ್ನಿ ಸ್ವಾಮಿ. ಬಂದ್ವಿ, ಇನ್ನೇ 5 ನಿಮಿಷ. ಪೊಲೀಸ್ರಿಗೆ ಫೋನ್ ಮಾಡಿರೋ ಬರ್ಲಿಲ್ಲ. ನನ್ನ ಮಗ ಎತ್ತಿದ್ದು ರೈಲ್ವೆ ಸ್ಟೇಷನ್ಗೆ ಫೋನ್ ಮಾಡಿದ್ನೋ ಏನು? ಇವು ಯಾವ ಹುಚ್ಚು ನನ್ನ ಮಗನೋ ಇವನು. ಹಲೋ ಪೊಲೀಸ್. ಹಲೋ, ಫೋನ್ ನೀವು ಕಾಲ್ ಮಾಡಿರೋದು ಕರೆಕ್ಟ್ ಆಗಿದೆ. ರೈಲ್ವೆ ಸ್ಟೇಷನ್ ಅಲ್ಲ, ಪೊಲೀಸ್ ಸ್ಟೇಷನ್. ತಪ್ಪಾಯ್ತು ಸ್ವಾಮಿ. ಬರ್ರಿ ಸ್ವಾಮಿ ನನ್ನ ಏನಿಲ್ಲ, ಬರ್ತಿದ್ದಾರೆ ಬೈಕಲ್ಲಿ. ಸರಿ ಬನ್ನಿ. ನಮ್ಮ ಸಾಹೇಬ್ರು ಇಲ್ಲಿ ನೋಡಿದ್ರೆ ಮರಣ ಆಗೈತೆ. ಕೂತ್ಕ ಸಾಹೇಬ್ರು ಬೇರೆ ಹೊತ್ತಾಯ್ತು. ಅಲ್ಲಿ ನೋಡಿದ್ರೆ ಮರ್ಡರ್ ಆಯ್ತೆ. ನಮ್ಮ ಸಾಹೇಬ್ರು ನೋಡಿದ್ರೆ ಫುಲ್ಲು ಜೋಶಲ್ಲಿ, ಎಂಜಾಯ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸಾಹೇಬ್ರೆ ಹಲೋ ಸಾಹೇಬ್ರೆ, ಲಾಟ್ರಿ. ಹಬ್ಬ ಲಾಟ್ರಿ. ಯಾವುದು ಅದೇ ಯಾವುದು? ಹಿಂಗ್ ಬಂದ್ರೆ ಹೆಂಗ್ ಹೇಳಿ ಸಾಹೇಬ್ರೆ? ಸಜ್ಜಿನ ಕೆರೆ ಅಲ್ರಿ ಮರ್ಡರ್ ಆಯ್ತಾನ ಸಾಹೇಬ್ರೆ. ಈ ಅಗ್ನಿ ಇರೋ ಪೊಲೀಸ್ ಸ್ಟೇಷನ್ ಅಲ್ಲಿ ಮರ್ಡ್ರ. ಅಗ್ನಿ ಇರೋ ಡೈಲಾಗ್ ಮರ್ತೋಯ್ತು. ಪೊಲೀಸ್ ಸ್ಟೇಷನ್ ಅಲ್ಲಿ ಮರ್ಡ್ರ. ಅಗ್ನಿ ಅಂತ ಅವ್ರಿಗೆ ಗೊತ್ತಿಲ್ಲ ಸ್ವಾಮಿ. ನಡಿ ತೋರ್ಸೋಣ. ನೋಡು, ಈಗ ಮರ್ಡರ್ ಆಗೈತೆ. ನೀನ್ ನೋಡ್ರೆ ಜೋಶಾಗಿದೆಯಾ, ನ್ಯಾಯ ಕೊಡಿಸ್ಬೇಕು ಸಾಹೇಬ್ರೆ. ಡ್ಯಾನ್ಸ್ ಅಲ್ಲೇ ಆಡೋಣ ಬಾ. ಸರಿ ಸಾಹೇಬ್ರೆ, ಹೋಗೋಣ. ಬೈಕ್ ಚಾಲು ಮಾಡ್ಲಾ? ಏನು ಬೈಕು ಆಡು. ಇದೇ ಸಚಿನ್ ಕೆರೆ ಸರ್. ಇಳಿರಿ ಸಾಹೇಬ್ರೆ. ಸ್ವಾಮಿ. ಅಯ್ಯೋ ಮಗಳೇ, ಇನ್ನು ನಮ್ಮ ಮಗ ಸಹಾಯ ಆಗ್ಬಿಟ್ಟವನೆ. ಮಗಳು ಸ್ವಾಮಿ. ನನ್ನ ಮಗ ಸ್ವಾಮಿ. ನನಗೆ ಮಗಳು ಹೆಂಗಂದ್ರಿ? ನನ್ನ ಮಗ ಯಾವನೋ ದುಗ್ದಾಗಿದ್ದಾರೆ ಸ್ವಾಮಿ. ನನ್ನ ಮಗಳು ಸ್ವಾಮಿ. ಯಾರು ಬಂದಿದ್ದು? ನಾವೇ ಫೋನ್ ಮಾಡ್ಕರದ್ರಿ ಸ್ವಾಮಿ. ಮಗಳು ಬಂದಿದ್ದು. ಸೊ ನಮ್ಮ ಹಳ್ಳಿಯ ಸ್ವಾಮಿ. ಯಾರು ಕುಂತಿಯ? ಅಯ್ಯೋ ಈ ಕುಡುಕನ್ ಮಗ ನನ್ ಮಗಳನ್ನ ಸಾಯಿಸ್ಬಿಟ್ಟಲ್ಲ ಅನ್ಯಾಯವಾಗಿ. ತಕ್ಕೊಳ್ಳೋ ಫೋಟೋ. ಸಾಹೇಬ್ರೆ, ಅವರು ದುಗ್ದಾಗಿದ್ದಾರೆ. ನೀನ್ ಇದೇ ರೀತಿ ಮಾಡಿದ್ರೆ ಅವರು ಮತ್ತೆ ಅವ್ರು ಇನ್ನೊಬ್ರು ಯಾರು ಸತ್ತೋಗ್ಬಿಡ್ತಾರೆ ಸಾಹೇಬ್ರೆ. ಫೋಟೋ ತಗಲೆ. ಇಟ್ಕೊಳ್ರಿ ಮೈಕ್.
ನೋಡ್ರಿ ಕೊಲೆ ಮಾಡಿರೋ ವ್ಯಕ್ತಿ ಯಾರು? ಇದು ನಮ್ಮ ಹೆಂಗೂ ಆಯ್ತು? ಅಲ್ಲೇ ಇಲ್ಲಿ ಸರ್, ನೀವು ಬರ್ಬೇಡ್ರಿ ನಮ್ಮ ಹತ್ರಕ್ಕೆ. ಯಾಕೆ ಯಾಕೆ ಅಯ್ಯೋ ಯಾವ ಯಾರು? ಸ್ವಾಮಿ ಕರ್ಕೊಂಡು ಹೋದ್ವಿ. ಯಾ ಸ್ವಾಮಿ ಕರ್ಕೊಂಡು ನಮ್ಮ ಸಾಹೇಬ್ರಿಗೆ ಎಲ್ಲ ಈ ನನ್ನ ಮಗನಿಂದಾನೆ ಸ್ವಾಮಿ ಆಗಿದ್ದು, ಎಲ್ಲ ಈ ನನ್ನ ಮಗನಿಂದಾನೆ. ಇಲ್ಲಿ ಸ್ವಾಮಿ ಹತ್ರ ಕರ್ಕೊಂಡು ಹೋಯ್ದ್ವಿ, ಅವ್ರ ಹತ್ರ ಹೋಗಿ ಬಂದ್ಮೇಲೆ ಹಿಂಗಾಯ್ತು ಸ್ವಾಮಿ. ನಮ್ಗೇನ್ ಗೊತ್ತಿಲ್ಲ ಸ್ವಾಮಿ. ಸ್ವಾಮಿ ವಿಚಾರಿಸ್ಬೇಕಂತ ಹೇಳಿದಾರೆ ನಮ್ಮ ಸ್ವಾಮಿಗಳಿಗೆ ಅಡ್ಬೇಡ್ರಿ ನೀವು. ಸ್ವಾಮಿಗಳು ಮಾಡಿದ್ದೆ ಹಿಂಗೆ ಅಡ್ಬೇಡ್ಬೇಕು ಅವ್ರಿಗೆ. ಕಾಯಿಡ್ ಸ್ವಾಮಿ ಯಾರ್ ಬೇಕಾಗಿತ್ತು? ಹಾ, ಒಳಗಡೆ ಇದ್ದಾರೆ ಬನ್ನಿ. ಏನ್ ಮಾಡ್ತಿದ್ದಾರೆ? ಒಳಗಡೆ ಇದ್ದಾರೆ ಬನ್ನಿ. ಹೌದಾ? ಫೋನ್ ಅವಳು ಕೇಳ್ಕೊಂಡ ಆಮೇಲೆ ಒಳಗಡೆ ಇದ್ದಾರೆ ಬನ್ನಿ. ಹೋಗ್ತೀನಿ ಆಮೇಲೆ. ಸಾಹೇಬ್ರೆ, ಸ್ವಾಮಿ ಇದಾರ ಅಂತ ಕೇಳಿದ್ರ? ಇವನೇ ದೊಡ್ಡ ಶೆಡೆ ಇದ್ದಂಗಿದ್ದಾನೆ. ಯಾರು? ಸ್ವಾಮೀಜಿ ಒಂದು ಕಳ್ಳ ಯಾರು? ಒಂದ ಕೇಳ. ನಮ್ ಶಿಷ್ಯನೇ ಇರ್ಬೋದು. ಬರ್ರಪ್ಪ ಒಳಗೆ. ನೀವು ಸ್ವಾಮಿ ಯಾರು ಅದು? ಪೊಲೀಸ್. ಬರ್ರ ಒಳಗೆ. ಸ್ವಾಮೀಜಿ ಹತ್ರ ಹೋಗಿ ಪೊಲೀಸ್ಗೆ ದೆವ್ವ ಇದೆ ಹಾಕಿ ನೋಡ್ತೀನಿ. ಅಯ್ಯೋ, ನನ್ನ ಮಗಳು ಸತ್ತವ್ರೆ. ಇವ್ರು ನೋಡ್ರಿ ಯಾವ್ದೋ ದೆವ್ವ ಅಂತ ಇದಾರೆ. ಸ್ವಾಮಿಗಳೇ, ಪೊಲೀಸರಿಗೆ ಏನೋ ದೆವ್ವ ಹಿಡ್ದೈತೆ ಅಂತ ನೋಡ್ರಿ. ಪೊಲೀಸ್ಗೆ ದೆವ್ವನ? ಏನ ಮಾತಾಡ್ತಿದ್ಯಾ? ಮೊನ್ನೆ ನೋಡಿದ್ರೆ ಮಗಳ ಅಂತ ಬಂದಿದೆ. ಈ ಪೊಲೀಸ್ ಕತೆ ಕಟ್ಟಿದ್ಯಾ? ಯಾರ ನೀನು? ಸ್ವಾಮಿ ನೀವುಂಟು ಅವ್ರುಂಟು ಏನೋ ದೆವ್ವ ಅಂತೆ ನೋಡ್ರಿ ಸ್ವಾಮಿ. ಹೌದಾ? ಸರಿ ಕಳ್ಸು. ಅವ್ನ ಮರಾಠಕ್ಕೆ ಆರಾಮ್ ಕಂಡಿಡುವ. ಹಾ ಹೇಳಪ್ಪ. ಏನ್ ಸಮಸ್ಯೆ ನಿಂದು? ಏನ್ ಕಾಣಿಸ್ಬೇಕು? ಏನೋ ಮಾತಾಡ್ತಿದ್ಯಾ? ಚಂದ್ರಮುಖಿ. ಅವನು ಹೇಳಿದ್ ಕರೆಕ್ಟ್. ನಿನಗೆ ದೆವ್ವ ಹಿಡ್ದೈತಿ. ಸ್ವಾಮೀಜಿ ಏನಾಯ್ತು? ದೆವ್ವ ಹಿಡ್ದೈತಿ ನಿಮ್ ಸಾಹೇಬ್ರ. ಏನೋ ಕೈ ಬಿಡು. ಯಾರು ಕರ್ಕೊಂತಾರೆ? ಏನೋ ನಿಮ್ ದೆವ್ವ ಸ್ಟ್ರಾಂಗ್ ಆಗೈತಿ. ನಿಮ್ ಮಲಗ್ತಿಲ್ಲ. ಓಂ ಭಾಂ ಓಂ ಭಾಂ ಮಲಗಿತು. ಮತ್ತೆ ಸ್ವಾಮಿ ಓಂ ಭಾಂ ಹಾ, ಈಗ ಒಂದ್ ಲೆಕ್ಕಕ್ಕೆ ಬಂದೈತೆ. ಅದೇನಿದನೆ ಹೇಳಪ್ಪ, ಯಾರು ನೀನು? ಬ್ರಜೆ ಕಂಟ್ರೋಲ್ ಆಯ್ತಾ? ಆಮೇಲೆ ಶೆಡ್ಡಿಗಂತ ಮಾಡ್ದ ಕಂಟ್ರೋಲು. ಯಾರು ಇವನು? ಏನು ಬಂದಿದೆ? ಕೇಳಿ ಗೊತ್ತಾಗುತ್ತೆ. ಏನು ಬಂದಿದ್ಯಪ್ಪ ನೀನು ನಿನ್ನಂತ ಕಳ್ಳಾಟ ಸ್ವಾಮೀಜಿಗಳನ್ನ ಎಷ್ಟು ಜನ ನೋಡಿಲ್ಲ. ಏನೋ ಹೊಟ್ಟೆಪಾಡಿ ಮಾಡ್ಕೊಂಡ್ ತಿಂತಿ ಬಿಟ್ಬಿಡ್ರಿ ಸರ್. ನಮ್ಗನ ಬಗ್ಗೆ ಎಲ್ಲ ಗೊತ್ತು. ನಾನ್ ಮಾಡ್ತೀನಿ. ಹೊಟ್ಟೆಪಾಡಿ ಮಾಡ್ಕೊಂಡ್ ತಿಂತಿ ಬಿಟ್ಬಿಡಿ. ಬೇಡ ಸರ್, ಬೇಡ ಸರ್, ಬೇಡ ಸರ್, ಬೇಡ ಸರ್. ಈಗೆಲ್ಲ ಭಯ ಬಿಟ್ಬಿಟ್ಟಿದೀನಿ ಸರ್. ನನ್ ಬಿಟ್ಬಿಡಿ ಸರ್. ಎಷ್ಟು ಜನ ಮೋಸ ಮಾಡ್ತೀವಿ ಹಿಂಗೆ? ಹೆಂಗ ಒಂದು ಹೊಟ್ಟೆಪಾಡಿ ಮಾಡಿ ನೋಡ್ತೀಯಾ? ಏನಾಯ್ತು ಸರ್? ಏನ್ ನೋಡು ದುಡ್ಡು ಎಷ್ಟು ಜನ ನೋಡ್ತೀವಿ? ಸರ್ ಸಪ್ರೇಟ್ ಮಾತಾಡೋಣ ಸರ್. ಸಪ್ರೇಟ್ ಮಾತಾಡೋಣ. ಸಪ್ರೇಟ್ ಅಂತೂ ಸರ್ ಸಪ್ರೇಟ್ ಬನ್ನಿ ಸರ್. ಚೆನ್ನಾಗಿ ಮಾತಾಡ್ತೀನಿ. ಬನ್ನಿ ಸರ್ ನೀವು. ಬನ್ನಿ ಸರ್ ನೀವು.
ದುಡ್ಡಿಗೆ ಏನಾರ ಬರ್ತಾನೆ ನೋಡೋಣ ತಡಿಯಪ್ಪ. ಸರ್ ಪುಣ್ಯ ಇವಾಗ ಚೆನ್ನಾಗೈತೆ ನಮಗೆ. ಕ್ಯಾಶ್ ಒಂದು 2 ಲಕ್ಷ ಐತೆ, ಆಮೇಲೆ ಅಕೌಂಟಿಗೆ ಒಂದು 3-4 ಲಕ್ಷ ಹಾಕ್ಬಿಟ್ಟ ಸಾಕ ಸರ್? ಕೆಳಗೈತೆ ನೋಡಿ, ಏನು ತಲೆ ಕೆಡಿಸ್ಕೊಬೇಡ್ರಿ. ಪಾರ್ಟ್ನರ್ ಆಗ್ಬಿಡಲ್ಲ ಸರ್, ಬಿಸ್ನೆಸ್. ನಿನ್ನಿಂದ ನಿನ್ನೂ ಹಾಕ್ತೀನಿ ಸ್ಟೇಷನ್ಗೆ. ನೀನು ಅವನು ಪಾರ್ಟ್ನರಾ? ಪೊಲೀಸ್ ಸ್ಟೇಷನ್ಗೆ. ನಿನ್ನಂತ ಎಷ್ಟು ಜನ ಒಂದು ನಿಮಿಷ ಬಿಡ್ರಿ ಸರ್. ನಡೆಯುವ ಸ್ಟೇಷನ್ಗೆ ಹೊಟ್ಟೆ ಬಾಡಿಗೆ ಮಾಡ್ಕೊಂತಿದ್ದ ಕಣಪ್ಪ ಅಂದ್ರೆ ಊಟ ಕೊಟ್ರು ಕಣಪ್ಪ. ನೆಕ್ಸ್ಟ್